ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಅದು ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ಸಮಯ ನ್ಯೂಸ್ನ ಮಾಲೀಕರಾದಂಥ ಉದ್ಯಮಿ ವಿಜಯ್ ಟಾಟಾ ಕೊಟ್ಟ ದೂರಿನ ಮೇರೆಗೆ ಇದೀಗ ಕುಮಾರಸ್ವಾಮಿ ಅವರು ಹಾಗೆ ಎಕ್ಸ್ಎಂಎಲ್ಸಿ ರಮೇಶ್ ಗೌಡ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. 50 ಕೋಟಿಯನ್ನ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಕೊಡಬೇಕು ಅನ್ನೋ ಬೇಡಿಕೆಯನ್ನ ಬೆದರಿಕೆಯನ್ನ ಹಾಕಿದ್ರು ರಮೇಶ್ ಗೌಡ ಮೂಲಕ ಕುಮಾರಸ್ವಾಮಿ ಅವರು. ಈ ಹಿನ್ನೆಲೆ ನೀವೀಗ ನನ್ನನ್ನು ಬೆಂಗಳೂರು ಖಾಲಿ ಮಾಡಿಸಿನಿ ಅಂತ ಹೇಳಿದ್ರು, ದುಡ್ಡು ಕೊಡದಿದ್ರೆ. ಈ ಹಿನ್ನೆಲೆ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಅನ್ನೋದು ದೂರನ್ನು ಕೊಟ್ಟಿದ್ರು. ಈಗ ಎಫ್ಐಆರ್ ಮಾಡಲಾಗಿದೆ. ಇದೀಗ ಬಂಧಿಸ್ತರ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಎಫ್ಐಆರ್ ಆದ್ಮೇಲೆ ಬಂಧಿಸಿ ಅಂತ ಒತ್ತಾಯಗಳಿದೆಯಲ್ಲ. ಈಗ ಸಿದ್ದರಾಮಯ್ಯವ್ರ ಮೇಲೆ ಎಫ್ಐಆರ್ ಆಗಿದೆ, ಬಂಧಿಸಿ ಅಂತ. ಹೀಗಾಗಿ ಕುಮಾರಸ್ವಾಮಿ ಅವ್ರ ಮೇಲೆ ಎಫ್ಐಆರ್ ಹಾಕಿದ್ದೀವಿ, ಬಂಧಿಸಿ ಅನ್ನೋದು ಮತ್ತೊಂದು ಬೇಡಿಕೆ. ಈಗ ಅಮೃತಹಳ್ಳಿ ಪೊಲೀಸ್ ಠಾಣೆ ಮುಂಭಾಗದಿಂದ ನಮ್ಮ ಸಹೋದ್ಯೋಗಿ ಜೋಯಲ್ ಈಗ ಅಲ್ಲಿಂದ ನೇರ ಪ್ರಸಾರದಲ್ಲಿದ್ದಾರೆ. ಜೋಯಲ್, ಏನಾಗ್ತಿದೆ ಅಮೃತಹಳ್ಳಿ ಸ್ಟೇಷನ್ ಮುಂದಗಡೆ ಎಫ್ಐಆರ್ ಆಗಿದೆ, ವಾಟ್ ನೆಕ್ಸ್ಟ್, ಏನ್ ಕತೆ ಅಂತೆ? ಎಸ್ ಸರ್, ಏನು ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು ಹಣ ನೀಡುವಂತೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿ ಈಗಾಗಲೇ ವಿಜಯ್ ಟಾಟಾ ಅವರು ಅಮೃತಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿರುವಂಥದ್ದು, ಅಂದರೆ ಈ ನಿಟ್ಟಿನಲ್ಲಿ ದೂರು ನೀಡಿರುವಂಥದ್ದು. ಅಷ್ಟೇ ಅಲ್ಲ, ಏನು ಈ ವಿಚಾರಕ್ಕೆ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಏನು ಚನ್ನಪಟ್ಟಣ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ. ಹಾಗೆಯೇ ಈ ಚುನಾವಣೆಗೆ ಏನು 50 ಕೋಟಿ ರೂಪಾಯಿ ಹಣವನ್ನು ನೀಡಬೇಕು ಅಂತ ಇದನ್ನು ನೇರವಾಗಿ ಕೇಳಲಿಲ್ಲ. ಅಂದರೆ ರಮೇಶ್ ಗೌಡ ಅವರ ಮುಖಾಂತರ, ಅಂದರೆ ರಮೇಶ್ ಗೌಡ ಅವರು JDSನ XMLC ರಮೇಶ್ ಗೌಡ ಅವರು ಏನು ವಿಜಯ್ ಟಾಟಾ ಅವರ ಮನೆಗೆ ಭೇಟಿಯನ್ನು ನೀಡಿರ್ತಾರೆ. ಆ ಸಂದರ್ಭದಲ್ಲಿ ಅವರು 50 ಕೋಟಿ ಹಣವನ್ನು ನೀಡುವಂತೆ ದೂರವಾಣಿ ಕರೆ ಮೂಲಕ HD ಕುಮಾರಸ್ವಾಮಿ ಅವರು ಏನು ಈ ಒಂದು ಅಹವಾಲನ್ನು ಇಡ್ತಾರೆ. ಅದೇ ರೀತಿ ಏನು ಬೆದರಿಕೆಯನ್ನು ಮಾಡ್ತಾರೆ, ನೀವು ಈ 50 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಮುಂದಿನ ಉದ್ಯಮಕ್ಕೂ ಕೂಡ ಏನು ತೊಂದರೆ ಆಗುತ್ತೆ, ಹಾಗೆ ಹೀಗೆ ಅನ್ನುವಂಥ ಒಂದು ಬೆದರಿಕೆಯನ್ನು ನನ್ನ ಮೇಲೆ ಒಡ್ತಾರೆ ಅನ್ನುವಂಥದ್ದು ವಿಜಯ್ ಟಾಟಾ ಅವರ ಆರೋಪ. ಅಷ್ಟೇ ಅಲ್ಲ ಸರ್, ಏನು JDS ಮುಖಂಡರಾಗಿರುವಂಥ ಏನು XMLC ರಮೇಶ್ ಗೌಡ ಅವರು 5 ಕೋಟಿ ರೂಪಾಯಿಯನ್ನು ಏನು ದೇವಸ್ಥಾನಕ್ಕೆ ದೇಣಿಗೆಯಾಗಿ ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ರು. ನಿರಂತರವಾದಂತಹ ಫೋನ್ ಕಾಲ್ ಹಾಗೆ ಮೆಸೇಜನ್ನು ಮಾಡ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಕುಮಾರಸ್ವಾಮಿ ಅವರು ಹಾಗೇನೆ ರಮೇಶ್ ಗೌಡ ಅವರಿಂದ ನನ್ನ ಮೇಲೆ ನೇರವಾದಂತಹ ಒಂದು ಏನು ಜೀವ ಬೆದರಿಕೆ ಆರೋಪ, ಹಾಗೇನೆ ವಂಚನೆ ಅಂದರೆ ಹಣವನ್ನು ನೀಡಲೇಬೇಕು ನೀವು ಅನ್ನುವಂಥ ಒತ್ತಾಯ ನಿರಂತರವಾಗಿ ಕೇಳಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅವರು ಏನು ವಿಜಯ್ ಟಾಟಾ ಅವರು ಈಗಾಗಲೇ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನ ದಾಖಲು ಮಾಡಿರುವಂತದ್ದು. 2019 ಚುನಾವಣೆ ಸಂದರ್ಭದಲ್ಲಿ JDSನ ಅಂದ್ರೆ ಏನು ಇದೇ ಕುಮಾರಸ್ವಾಮಿ ಅವರ ಫ್ಯಾಮಿಲಿಗೆ, ಕುಟುಂಬಕ್ಕೆ ತಾನು ಸಾಕಷ್ಟು ಹಣವನ್ನು ನೀಡಿದ್ದೇನೆ ಅಂತಾನೂ ಕೂಡ ಈಗಾಗಲೇ ಏನು ದೂರಿನಲ್ಲಿ ಏನು ವಿಜಯ್ ಟಾಟಾ ಅವರು ದೂರನ್ನ ನೀಡಿರುವಂತದ್ದು. ಸರ್, ಪೊಲೀಸ್ ಏನ್ ಹೇಳ್ತಿದ್ದಾರೆ, ಏನಾರು ಕುಮಾರಸ್ವಾಮಿ ಅವ್ರನ್ನ ರಮೇಶ್ ಗೌಡ್ರನ್ನ ಬಂಧಿಸ್ತಾರಂತ ಹೆಂಗೆ? ಎಸ್ ಸರ್, ಪ್ರಕ್ರಿಯೆಗಳು ಇನ್ನೇನು ಮುಂದಿನ ದಿನದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಯಾಕೆಂತಂದ್ರೆ ಈಗಾಗಲೇ FIR ಕೂಡ ದಾಖಲಾಗಿರೋದ್ರಿಂದ. ಯಾರ್ಯಾರು ರಿಯಾಕ್ಟ್ ಮಾಡಿದ್ರ ಅಲ್ಲಿ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಮಾತನಾಡಿದ್ರ ಜೋಯಲ್? ಎಸ್ ಸರ್, ಇನ್ನೂ ಕೂಡ ಅಂದ್ರೆ ಸ್ವಲ್ಪ ಏನು ಈ ವಿಚಾರವಾಗಿ ಸ್ವಲ್ಪ ಬೇರೆ ಚರ್ಚೆಗಳು ನಡೀತಾ ಇರುವಂತ ವಿಚಾರ. ಅಂದ್ರೆ ಏನು ಸುದೀರ್ಘವಾದಂತಹ ಒಂದು ತನಿಖೆ ಆಗ್ಬೇಕು ಅಂತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಈಗಲೇ ಅದ್ರ ಬಗ್ಗೆ ಹೇಳಕ್ಕಾಗಲ್ಲ ಸರ್, ಬಂಧನದ ಬಗ್ಗೆ ಹೇಳಕ್ಕಾಗಲ್ಲ. ಕುಮಾರಸ್ವಾಮಿ ಅವ್ರು ಬಂದು ಅವರೇ ಕೂತ್ಕೊಂಡ್ರು, ಬಂದ್ರಪ್ಪ ಅದೇನು ಅರೆಸ್ಟ್ ಮಾಡಿ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ರಾಜಕಾರಣ ಯಾವ್ಯಾವ ಹಂತಕ್ಕೋ ಹೋಗ್ತಿದೆ ರಾಜ್ಯದಲ್ಲಿ, ಏನ್ ಬೇಕಾದ್ರೆ ಆಗ್ಬೋದು. ಎಸ್ ಜೋಯಲ್, ಅಲ್ಲೇ ಇರಿ, ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರಿ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು. ಎಸ್ ಹೆಸರಾಂತ ಬೆಂಗಳೂರಿನ ಹೆಸರಾಂತ ಉದ್ಯಮಿ, ರಿಯಲ್ ಎಸ್ಟೇಟ್ ಉದ್ಯಮಿ ವಿಜಯ್ ಟಾಟಾ ಇಂಡಿಯಾ ಎಸ್ಟೇಟ್ಸ್ ಅನ್ನೋ ಒಂದು ದೊಡ್ಡ ಸಂಸ್ಥೆಯನ್ನು ಹೊಂದಿದ್ದಾರೆ. ಈ ಸಂಸ್ಥೆಯ ಮೂಲಕ ಸಾವಿರಾರು ಸೈಟ್ಗಳನ್ನ, ಮನೆಗಳನ್ನ, ಫ್ಲಾಟ್ಗಳನ್ನ ಕಟ್ಟಿ ವಿತರಣೆ ಮಾಡಿ ಒಂದು ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ವಿಜಯ್ ಟಾಟಾ ಅವರೀಗ ದೂರನ್ನು ಕೊಟ್ಟಿದ್ದಾರೆ. 50 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ರು ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಅಂತ. ರಮೇಶ್ ಗೌಡರು ಬಂದು ವಿಜಯ್ ಟಾಟಾ ಮನೆ ಕೂತ್ಕೊಂಡು 50 ಕೋಟಿಯನ್ನು ಕೊಡಬೇಕು ನೀವಲ್ಲಿ ಅಂತ ಹೇಳಿದ್ರು. ಜೊತೆಗೆ 5 ಕೋಟಿ ರೂಪಾಯಿ ರಮೇಶ್ ಗೌಡರ ಕಡೆ ಯಾವುದೋ ದೇವಸ್ಥಾನಕ್ಕೆ ದೇಣಿಗೆ ಕೊಡಬೇಕು ಅಂತೆಲ್ಲ ಒತ್ತಾಯ ಮಾಡಿದ್ರು ಅನ್ನೋ ದೂರಲ್ಲಿ ತಿಳಿಸಲಾಗಿದೆ. ರಮೇಶ್ ಗೌಡರು ವಿಜಯ್ ಟಾಟಾ ಮನೆಗೆ ಬಂದಾಗ ಫೋನ್ ಮಾಡಿಕೊಟ್ರು, ಫೋನ್ ಮೂಲಕನೂ ಕೂಡ ಹಣ ಕೊಡಬೇಕು ಅಂತ ಹೇಳಿದ್ರು. ಅದಾದಮೇಲೆ ನೀವೇನಾರ ಹಣ ಕೊಡಲಿಲ್ಲ 50 ಕೋಟಿನ ಅಂದರೆ ವ್ಯವಹಾರ ಮಾಡೋಕ್ಕೆ ಬಿಡಲ್ಲ ಬೆಂಗಳೂರಲ್ಲಿ ಅಂತ ಹೇಳಿದ್ರು ಅಂತೆಲ್ಲ ದೂರಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೀಗ FIR ಆಗಿದೆ. A1 A2 ಕುಮಾರಸ್ವಾಮಿ ಅವರು ಹಾಗೆ ರಮೇಶ್ ಗೌಡರು. ಈಗ ವಾಟ್ ನೆಕ್ಸ್ಟ್ ಏನು ಅನ್ನೋದನ್ನ ನೋಡಬೇಕಾಗತ್ತೆ. ಬಂಧಿಸ್ಬೇಕಲ್ಲ, FIR ಅಂದ್ರೆ ಬಂಧಿಸ್ಬೇಕಲ್ಲ, ಪೊಲೀಸವ್ರು ಏನು ಮಾಡ್ತಾರೆ ನೋಡ್ಬೇಕೀಗ.
ಒಂದು ವೇಳೆ ಇದು ಮತ್ತೊಂದು ತಿರುವನ್ನು ಪಡೆದ್ರೆ ಕುಮಾರಸ್ವಾಮಿ ಅವರು ಬಂದು ಅಮೃತಹಳ್ಳಿ ಸ್ಟೇಷನ್ ಮುಂದೆ ಕೂತ್ಕೋಬೋದು. ತಗೊಳ್ರಪ್ಪ, ಅದೇನು ಕಸ್ಟಡಿಗೆ ತಗೊಳ್ಳಿ, ಇದೇನು ಮಾಡ್ತೀರಾ ಮಾಡಿ ಅಂತ ಹೇಳೋಕ್ಕಾಗಲ್ಲ. ರಾಜ್ಯ ರಾಜಕಾರಣ ಮತ್ತಷ್ಟು ಮಗದಷ್ಟು ರಂಗು ರೋಚಕ ಎಲ್ಲ ತಿರುವನ್ನು ಪಡಿತಿದೆ. ತಾವೇನು ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.